Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 25, verse 25. Finally, hearing good news from a distant land is like a drink of cold water when you are dry and thirsty. ಜ್ಞಾನೋಕ್ತಿಗಳು 25ನೇ ವಚನ. ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ. ಯಾರು ಬಳಲಿದವರಾಗಿರುತ್ತಾರೋ, ದಣಿದವರಾಗಿರುತ್ತಾರೋ, ಆಯಾಸಗೊಂಡವರಾಗಿರುತ್ತಾರೋ ಅಂಥವರ ಜೀವಿತದಲ್ಲಿ ತಣ್ಣೀರು ಕೊಟ್ಟರೆ ಬಹಳ ಆನಂದ ದೊರೆಯುವಂಥದ್ದಾಗಿದೆ. ಅವರ ಆರೋಗ್ಯಕ್ಕೆ ಅದು ಒಳ್ಳೆಯದಾಗಿದೆ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಅರಸನಾದ ಸೊಲೊಮೋನನು ತನ್ನ ಜ್ಞಾನೋಕ್ತಿ ಗ್ರಂಥದಲ್ಲಿ ಈ ರೀತಿ ಬರೆಯುತ್ತಾ ಇದ್ದಾನೆ. ಆ ಬಳಲಿದವರಿಗೆ ತಣ್ಣೀರು ಕೊಟ್ಟರೆ ಹೇಗೆ ಇರುತ್ತದೆಯೋ ಅದೇ ರೀತಿಯಲ್ಲಿ ದೇಶಾಂತರದಿಂದ, ದೂರದ ದೇಶದಿಂದ ಬಂದಿರತಕ್ಕಂಥ ಒಳ್ಳೆಯ ಸಮಾಚಾರವು ಆರೋಗ್ಯದಾಯಕವಾದದ್ದು, ಒಳ್ಳೆಯದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸ್ತಾ ಇದೆ. ಪ್ರಿಯರೇ, ಮೋಶೆ 12 ಮಂದಿಯನ್ನು ಆರಿಸಿ ಕಾನಾನ್ ದೇಶವನ್ನು ಸಂಚರಿಸಿ ನೋಡಿಕೊಂಡು ಬಂದು ವರದಿಯನ್ನು ನನಗೆ ತಿಳಿಸಿರಿ ಎಂಬುದಾಗಿ ಕಳುಹಿಸಿಕೊಡ್ತಾನೆ. ಅವರಲ್ಲಿ 10 ಮಂದಿ ಕೆಟ್ಟ ವರದಿಯನ್ನು ನೀಡುತ್ತಾರೆ. ಆ ಜನರು ಬಲಿಷ್ಠರಾಗಿದ್ದಾರೆ, ನಾವು ಅವರನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಇನ್ನುಳಿದ 2 ಯೆಹೋಶುವ ಮತ್ತು ಕಾಲೇಬ್, ಈ 2 ಶುಭ ಸಮಾಚಾರವನ್ನು ಕೊಟ್ಟರು, ಒಳ್ಳೆಯ ಸುದ್ದಿಯನ್ನು ಕೊಟ್ಟರು. ಬಳಲಿ ಬಾಯಾರಿದವರಿಗೆ ತಣ್ಣೀರು ಹೇಗೋ ಅಂಥ ಒಂದು ಸಮಾಚಾರವನ್ನು ಅವರು ಮೋಶೆಗೆ ಕೊಟ್ಟರು. ಪ್ರಿಯರೇ, ಅಲ್ಲಿ ಕಾಲೇಬನು ಈ ರೀತಿ ಹೇಳ್ತಾ ಇದ್ದಾನೆ. ಇದನ್ನು ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವು ನಿರ್ಭಯವಾಗಿ ಹೋಗಬಹುದು, ಆ ಬೆಟ್ಟದ ಸೀಮೆಯ ಹತ್ತಿರ ಹೋಗಿ ಅದನ್ನು ನಾವು ಸ್ವಾಧೀನಪಡಿಸಿಕೊಳ್ಳೋಣ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಅವರನ್ನು ನಾವು ಜಯಿಸಬಲ್ಲೆವು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಆ ಕಾಲೇಬನು ಆ ಜನರನ್ನು, ಆ ಸ್ವಾಸ್ಥ್ಯವನ್ನು ನಾವು ಜಯಿಸಬಹುದು ಎಂದು ಅವನು ಹೇಳ್ತಾ ಇರುವಾಗ ಆ ಇತರ 10 ಜನರು ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿನ ನಿವಾಸಿಗಳು ಬಹಳ ಬಲಿಷ್ಠರಾಗಿದ್ದಾರೆ, ಅವರ ಮುಂದೆ ನಾವು ಮಿಡತೆಗಳಂತೆ ಇದ್ದೇವೆ ಎಂಬುದಾಗಿ ಹೇಳ್ತಾರೆ. ಆ 10 ಮಂದಿ ನಿರಾಶವಾದಿಗಳಾಗಿದ್ದರು. ಆ ಜನರು ನಮ್ಮೊಂದಿಗೆ ಬಲಿಷ್ಠನಾದ ದೇವರಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳದವರಾಗಿದ್ದರು. ಆದುದರಿಂದಲೇ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಸರ್ವಶಕ್ತನಾದ ದೇವರ ಮೇಲೆ ಆತುಕೊಂಡಿರಲಿಲ್ಲ. ಆದರೆ ಕಾಲೇಬನಾದರೂ ತನ್ನ ನಂಬಿಕೆಯ ಕಣ್ಣುಗಳಿಂದ ಕರ್ತನನ್ನು ನೋಡ್ತಾ ಇದ್ದಾನೆ. ಮಹಾಪರಾಕ್ರಮಿಯಾದ ದೇವರು ನಮ್ಮೊಂದಿಗಿದ್ದಾನೆ ಎಂಬುದನ್ನು ಅವನು ಗ್ರಹಿಸಿಕೊಂಡದ್ರಿಂದಲೇ ಈ ಶುಭ ಸಮಾಚಾರವನ್ನು ಅವನು ತಿಳಿಸ್ತಾ ಇದ್ದಾನೆ. ನಾವು ಅವರನ್ನು ಜಯಿಸಬಲ್ಲೆವು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ನಮ್ಮ ಕಣ್ಣುಗಳನ್ನು ರಾಜಾದಿರಾಜನಾದ ಪರಾಕ್ರಮಶಾಲಿಯಾದ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಕೇಂದ್ರೀಕರಿಸಿಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ಎಂಥ ಬಲಿಷ್ಠವಾದ ಕಷ್ಟ, ಕ್ಲಿಷ್ಟವಾದ ಪರಿಸ್ಥಿತಿ ನಮಗೆ ಎದುರಾದರೂ ಕೂಡ ನಮ್ಮ ದೇವರು ನಮ್ಮೊಂದಿಗಿದ್ದಾರೆ ಎಂಬುದಾಗಿ ನಾವು ಒಳ್ಳೆಯ ರೀತಿಯಿಂದ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ನಮ್ಮ ಅವಶ್ಯಕತೆಯ ಸಂದರ್ಭದಲ್ಲಿ ನಮ್ಮ ಕರ್ತನನ್ನು ನಾವು ದೃಷ್ಟಿಸೋಣ. ಕಾಲೇಬನಂತೆ ನಾವು ಕೂಡ ಹೇಳೋಣ, ನಮ್ಮ ಕರ್ತನು ಬಲಿಷ್ಠನಾಗಿದ್ದಾನೆ, ಈ ಮನುಷ್ಯನು ನನಗೆ ಏನು ಮಾಡುತ್ತಾನೆ, ಈ ವ್ಯಕ್ತಿ ನನಗೆ ಏನು ಮಾಡುತ್ತಾನೆ, ಯಾರು ನಿಮ್ಮನ್ನು ಹೀಯಾಳಿಸ್ತಾ ಇದ್ದಾರೋ, ಯಾರು ನಿಮ್ಮನ್ನು ನೆಲದಲ್ಲಿ ಹಾಕಿ ತುಳಿಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೋ, ಯಾರು ನಿಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೋ ಅಂಥವರನ್ನು ನೀವು ಜಯಿಸಲಿಕ್ಕೆ ಕರ್ತನು ನಿಮ್ಮೊಂದಿಗಿರ್ತಾನೆ. ನೀವು ನಿಮ್ಮ ನಂಬಿಕೆಯ ಕಣ್ಣುಗಳಿಂದ ಕರ್ತನನ್ನೇ ದೃಷ್ಟಿಸಿ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಒಂದು ದಿನ ಖಂಡಿತವಾಗಿಯೂ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ನೀನು ಕರ್ತನ ಮೇಲೆ ಭರವಸೆ ಇಡುವಾಗ, ನಿನ್ನ ದೃಷ್ಟಿ ಕರ್ತನ ಮೇಲೇ ಇರುವಾಗ ನೀನು ಕೂಡ ಆ ಕಾಲೇಬನಂತೆ ನಂಬಿಕೆಯ ಮಾತುಗಳನ್ನು ಆಡುತ್ತೆ. ನೀನು ನಂಬಿಕೆಯ ಮಾತುಗಳನ್ನು ಆಡುವಾಗ ಆ ಮಾತುಗಳನ್ನು ಕೇಳಿಸಿಕೊಂಡಿರ್ತಕ್ಕಂಥ ಜನರು ಯಾರು ನಿರುತ್ಸಾಹದಲ್ಲಿರ್ತಾರೋ ಅಂಥ ಜನರು ಉತ್ಸಾಹಭರಿತರಾಗಿ ಕರ್ತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ
ಜೀವಿತದಲ್ಲಿ ಈ ಯೇಸು ಕ್ರಿಸ್ತನನ್ನು ನಾವು ಇತರರಿಗೆ ಪರಿಚಯ ಮಾಡೋಣವಾ? ಈ ಶುಭ ಸಮಾಚಾರವನ್ನು, ನಮಗಾಗಿ ಜನಿಸಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನ ಶುಭ ಸಮಾಚಾರವನ್ನು ನಾವು ಇತರರಿಗೆ ತಿಳಿಸೋಣವಾ? ಹಾಗಾಗಲಿಕ್ಕೆ ದೇವರು ನನಗೂ ನಿನಗೂ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ನಮಗಾಗಿ ಈ ಲೋಕದಲ್ಲಿ ಜನಿಸಿ ಬಂದ ಶುಭ ಸಮಾಚಾರವನ್ನು ನಮಗೆ ತಿಳಿಯಪಡಿಸಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ರಾಜಾದಿರಾಜನು, ನೀನು ಕರ್ತಾದಿಕರ್ತನು, ಮಹಾಪರಾಕ್ರಮಶಾಲಿಯಾದ ದೇವರು, ಭಯಂಕರ ಶೂರನಾದ ದೇವರು ನಮ್ಮೊಂದಿಗಿದ್ದಿದ್ದಿ ತಂದೆಯೇ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ಅನೇಕರು ನಿರುತ್ಸಾಹಗೊಂಡಿದ್ದಾರೆ ಕರ್ತನೆ, ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ದಾರೆ ಕರ್ತನೆ, ಬಹಳವಾಗಿ ದಣಿದವರಾಗಿದ್ದಾರೆ ಕರ್ತನೆ. ಅವರನ್ನು ಆಶೀರ್ವದಿಸು, ಅವರ ಜೊತೆಗಿರು ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಇಂದಿನಿಂದಲೇ ಅವರ ಹೃದಯದಲ್ಲಿ ನೀನು ಬಂದು ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.